ದೂರವಾಣಿ ಸಂಪರ್ಕದಲ್ಲಿ ಕರ್ಬಸಪ್ಪ 12ನೆಯ ಆವೃತ್ತಿಯಲ್ಲಿ ಅಂದರೆ ಮೊನ್ನೆ ನಡೆದಿರತಕ್ಕಂತಹ ಆರಂಭವಾಗಿರತಕ್ಕಂತಹ ಆವೃತ್ತಿಯಲ್ಲಿ ಕಂಟೆಸ್ಟೆಂಟ್ ಆಗಿ ಈಗ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡೋಣ. ಕರ್ಬಸಪ್ಪ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಎಲ್ಲರೂ ಸಹಿತ ಹೊರಗಡೆ ಬಂದಿದ್ದಾರೆ. ಇದನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ಅಂತ? ಒಂದು ಕಡೆಗೆ ಬಿಗ್ ಬಾಸ್ ಶೋ ಈಗ ಶಟ್ ಡೌನ್ ಆಗುವಂತಹ ಪರಿಸ್ಥಿತಿಯಲ್ಲಿ ಏನಂದ್ರೆ ಇದೆ, ಅದು ಮುಂದುವರಿಯುತ್ತಾ ನಿಮ್ಮ ಪ್ರಕಾರ, ಅಥವಾ ಏನಂದ್ರೆ ಯಾವ ರೀತಿಯಾಗಿ ಮುಂದೆ ಆಗುತ್ತೆ ಅಂತ? ಸರ್, ಇದು ಬಿಗ್ ಬಾಸ್ ಇದು ಮುಂದುವರಿಯುತ್ತೆ, ಇದು ನಿಲ್ಲೋದಿಲ್ಲ. ಬಿಗ್ ಬಾಸ್ ಮುಂದುವರಿಯುತ್ತೆ. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಇದೆಲ್ಲ ಫಸ್ಟೇ ಕ್ಲಿಯರ್ ಮಾಡ್ಕೊಂಡು ಮಾಡಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಇದು ಆಕ್ಚುಲಿ ವೀಕ್ಷಕರಿಗೆ ನೋಡ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ತುಂಬಾ ಲಾಸ್ ಅಂತ ಹೇಳ್ತೀನಿ. ಬಿಗ್ ಬಾಸ್ ಅಂದ್ರೆ ತುಂಬಾ ಎಲ್ರಿಗೂ ಒಂದು ತುಂಬಾ ಆಸೆ ಪಟ್ಟೆಲ್ಲ ನೋಡ್ತಾರೆ. ಮತ್ತೆ ಅಲ್ಲಿ ಕೂಡ ತಂತ್ರಜ್ಞಾನರು ಸಾವಿರಾರು ಕುಟುಂಬಗಳು ಬಿಗ್ ಬಾಸ್ ಕೆಲಸದಲ್ಲಿ ಮಾಡ್ತಕ್ಕಂಥ ಸಾವಿರಾರು ಕುಟುಂಬಗಳಿದೆ. ಅವ್ರಿಗೆಲ್ಲ ತುಂಬಾ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅಲ್ಲಿ. ಸೊ ಇದನ್ನ ಫಸ್ಟ್ನೇ ಸರಿಪಡಿಸ್ಕೊಂಡು ಮಾಡಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ ಸರ್. ಸರ್, ಈಗ ನೀವು ಹೋದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ನೀವು ಸಹಿತ ಕಂಟೆಸ್ಟೆಂಟ್ ಆಗಿದ್ರಿ, ಆ ಸಂದರ್ಭದಲ್ಲಿ ಆ ಸೆಟ್ ಅನ್ನು ನೋಡಿದ್ರೆ, ಸೆಟ್ ಒಳಗೂ ಸಹ ಇದ್ರಿ, ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಒಂದು ಕೋಟಿ ಕೋಟಿ ಇನ್ವೆಸ್ಟ್ ಅನ್ನ ಮಾಡಿ ಈಗ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇತ್ತು. ಈಗ ಆ ಕಾರ್ಯಕ್ರಮ ಏನಂದ್ರೆ ಒಂದು ಹಂತದಲ್ಲಿ ನಿಂತು ಹೋಗ್ಬಿಟ್ಟಿದೆ. ಈಗ ನಿಮ್ಮ ಅಭಿಪ್ರಾಯ ಏನು ಅಂತ? ಕಾರ್ಯಕ್ರಮ ನಡಿಬೇಕಾ, ಅಥವಾ ಏನಂದ್ರೆ ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಅವ್ರು ಹೇಳೋ ಪ್ರಕಾರ, ಜಿಲ್ಲಾಡಳಿತ ಹೇಳೋ ಪ್ರಕಾರ ಅಲ್ಲಿ ಕೆಲವೊಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ರೂಲ್ಸ್ ಅನ್ನ ಅವರು ಸಮರ್ಪಕವಾಗಿ ನಿಭಾಯಿಸಿಲ್ಲ, ಅದಕ್ಕಾಗಿ ಏನಂದ್ರೆ ಅವರು ಕ್ಲೋಸ್ ಮಾಡಿದೀವಿ ಅಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ಅದು ಸಮರ್ಪಕವಾಗಿ ಅದೇನಿದೆ ಅದು ನಿಯಮಗಳನ್ನ ಪಾಲಿಸಿ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ. ಷರತ್ತುಬದ್ಧ ನಿಯಮಗಳೇನಿದೆ ಆ ಪ್ರಕಾರವಾಗಿ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಎಲ್ರಿಗೂ. ಓಕೆ ಸರ್, ನೀವು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಏನಾದರೂ ರೂಲ್ಸ್ಗಳು ಏನಂದ್ರೆ ಏನೋ ಮಿಸ್ ಆಗ್ತಾ ಇದಾವೆ, ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಿಭಾಯಿಸಿಲ್ಲ ಅನ್ನುವಂಥದ್ದು ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಈ ಒಂದು ವಾರದಲ್ಲಿ ಇದ್ರಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಯಾವುದು ಸಮರ್ಪಕವಾಗಿ ಎಲ್ಲಾ ರೂಲ್ಸ್ಗಳು ಎಲ್ಲ ಫಾಲೋ ಮಾಡಿದ್ರು. ಒಳಗಡೆ ಎಲ್ಲ ನಮಗೆಲ್ಲ ತುಂಬಾ ಸೌಕರ್ಯ, ಮೂಲ ಸೌಕರ್ಯಗಳೆಲ್ಲ ಒದಗಿಸಿದ್ರು. ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಅರಮನೆ ತರ ಇತ್ತು ಬಿಗ್ ಬಾಸ್ ಮನೆ ಒಳಗಡೆಗೆ. ಯಾವುದೇ ತರದ್ದು ನಮಗೆ ಕೊರತೆಗಳು ಕಂಡು ಬರಲಿಲ್ಲ ಅಲ್ಲಿ ಒಳಗಡೆಗೆ. ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಳಗಡೆಗೆ. ತುಂಬಾ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಬಿಗ್ ಬಾಸ್ನ ಸ್ಪರ್ಧಿ 12ನೇ ಆವೃತ್ತಿಯಲ್ಲಿ ಮೊನ್ನೆ ತಾನೇ ಎಲಿಮಿನೇಟ್ ಆಗಿರುವಂತಹ ಕರ್ಬಸಪ್ಪ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಒಳಗಡೆ ಯಾವುದೇ ಕಾರಣಕ್ಕೂ ಸಹಿತ ಏನೂ ತೊಂದರೆ ಇರಲಿಲ್ಲ, ಎಲ್ಲವೂ ಸಹಿತ ಸರಿಯಾಗೇ ಇತ್ತು. ಆದರೆ ರೂಲ್ಸನ್ನು ನಿಭಾಯಿಸಿಕೊಂಡು, ಅಂದರೆ ಯಾವ ರೀತಿಯಾದಂತಹ ರೂಲ್ಸ್ಗಳಿದ್ವು ಅದನ್ನು ನಿಭಾಯಿಸ್ಕೊಂಡು ಹೋಗಿದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಅವ್ರು ಹೇಳ್ತಿದ್ದಾರೆ. ಆದರೆ ಅದೇನೇ ಇರಲಿ, ಸದ್ಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲ್ಲ ಸ್ಪರ್ಧಿಗಳನ್ನು ತೆಗೆದುಕೊಂಡು ಬಂದು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಬಿಗ್ ಬಾಸ್ ನಡೆಯುತ್ತಾ ಇಲ್ವಾ, ಒಂದು. ಎರಡನೇದಾಗಿ ನಡೆದರೂ ಸಹ ಎಲ್ಲಿ ನಡೆಯುತ್ತೆ, ಈ ಒಂದು ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ. ಇನ್ನೊಂದು ಜಾಲಿವುಡ್, ಅಂದರೆ ಇಡೀ ಬಿಗ್ ಬಾಸ್ ಸೆಟ್ಟನ್ನು ಹಾಕಿರುವಂಥದ್ದು ಜಾಲಿವುಡ್ ಅನ್ನುವಂತಹ ಒಂದು ರೆಸಾರ್ಟಲ್ಲಿ, ಆ ಒಂದು ಪ್ರದೇಶದಲ್ಲಿ, ಆ ಸ್ಟುಡಿಯೋ ಈಗ ಮತ್ತೆ ಕಾರ್ಯಾರಂಭ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ನೀವು ಈ ಒಂದು ಬಿಗ್ ಬಾಸ್ ಅನ್ನು ನೋಡ್ತಾ ಹೋದರೆ ಕಳೆದ 11 ಸೀಸನ್ ಸಹ ಬಹಳಷ್ಟು ಯಶಸ್ವಿಯಾಗಿ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಈ ಬಾರಿ ಈ ಬಿಗ್ ಬಾಸ್ ನಡೆಯುವಂತಹ ಸಂದರ್ಭದಲ್ಲಿ ಕೇವಲ 1 ವಾರ ಮಾತ್ರ ಬಿಗ್ ಬಾಸ್ ನಡೀತು. ಅದಾದಮೇಲೆ ಅದನ್ನು ನಿಲ್ಲಿಸಿ ಅವರು ಸರಿಯಾದ ರೀತಿಯಲ್ಲಿ ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗ ಆ ಬಿಗ್ ಬಾಸ್ಗೆ, ಆ ಒಂದು ಸ್ಟುಡಿಯೋಗೆ, ಜಾಲಿವುಡ್ ಸ್ಟುಡಿಯೋ ಅಂತ ಏನಿದೆಲ್ಲ ಅದಕ್ಕೆ ಬೀಗ ಜಡಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೂ ಸಹ ಜಾಲಿವುಡ್ ಏನಂದ್ರೆ ಆ ಒಂದು ಸ್ಟುಡಿಯೋ ಮಾಲೀಕರು ಹೋಗ್ತಾ ಇದ್ದಾರೆ. ಅದೇನೇ ಇರಲಿ, ಆದರೆ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ಒಂದು ಕಡೆಗೆ ಅಲ್ಲಿರುವಂತಹ ಸ್ಪರ್ಧಿಗಳು ಅತಂತ್ರವಾಗಿದ್ದಾರೆ. ಕಾರಣ ಏನು ಅಂದರೆ ಅವರು ಬಹಳಷ್ಟು ಆಸೆಯನ್ನು ಇಟ್ಕೊಂಡು ಬಂದಿದ್ರು. ನಾವು ಸಹಿತ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳಾಗಿ ಹೋಗ್ತೀವಿ ಒಳಗಡೆ, ಇಡೀ 3 ತಿಂಗಳುಗಳ ಕಾಲ ಆ ಒಂದು ಆಟದಲ್ಲಿ ಭಾಗಿಯಾಗಿ, ಆ ಶೋ ಅಲ್ಲಿ ಭಾಗಿಯಾಗಿ ಕರ್ನಾಟಕದ ಜನರನ್ನ ರಂಜಿಸ್ತೀವಿ ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಹೋಗಿದ್ರು. ಆದರೆ ಈಗ ಆ ಆಸೆಗೆ ಕೇವಲ ಒಂದೇ ಒಂದು ವಾರದಲ್ಲಿ ತಣ್ಣೀರು ಎರಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಗ್ ಬಾಸ್ ಕೇವಲ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಅಭ್ಯರ್ಥಿಗಳಿಗೂ, ಜೊತೆಗೆ ಬಿಗ್ ಬಾಸ್ನ ಮ್ಯಾನೇಜ್ಮೆಂಟ್ಗೂ ಸಹ ಇದು ದೊಡ್ಡ ಮಟ್ಟದ ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.